ನಮಸ್ಕಾರ ಫ್ರೆಂಡ್ಸ್, ಎನ್ಆರ್ಕಾರ ಮೇ ಹಬಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೇನೆ. ಈ ವಿಡಿಯೋವನ್ನು ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ನೀವು ವಾಹನ ತಗೊಂಡು ಯಾವುದೇ ಒಂದು ಹೈವೇದಲ್ಲಿ ಯಾವುದೇ ರೋಡಲ್ಲಿ ಹೋಗ್ತಾ ಇರ್ತಾರೆ. ಏನಾದರೂ ಬೇರೆಯವರು ಬಂದು ಟಚ್ ಮಾಡಿದ್ದಾರೆ ಅಥವಾ ಅವ್ರದ್ದೇ ತಪ್ಪಾಗಿ ಏನಾದರೂ ನಿಮಗೆ ಹೊಡೆದಿದ್ದಾರೆ, ಆವಾಗ ಅವರ ಗಾಡಿಯನ್ನು ಅಡ್ಡ ಹಾಕಿ ನಿಲ್ಲಿಸಿ. ಮತ್ತು ಅವರಿಗೆ ಅಡ್ಡ ಹಾಕಿ ನಿಲ್ಲಿಸಿದಾಗ ನೀವೇನೋ ಅವರಿಗೆ ಏನೂ ಮಾಡಲಿಕ್ಕೆ ಹೋಗಬೇಡಿ. ಡೈರೆಕ್ಟ್ 111 ಯಾವುದೋ ಒಂದು ನಂಬರ್ ಇರುತ್ತೆ ಆ ಪೊಲೀಸರದ್ದು, ಅದಕ್ಕೆ ಫೋನ್ ಮಾಡಿ ಪೊಲೀಸರಿಗೆ ಕರೆಸಿ. ಆಮೇಲೆ ಅಲ್ಲಿಂದನೇ ಪೊಲೀಸ್ ಕಂಪ್ಲೇಂಟ್ ಮಾಡಿ. ಯಾವುದೇ ಪಿ ಅವರು ತಗೊಳ್ಳೋದಿಲ್ಲ. ಬರ್ತಾರೆ, ಏನೇ ಅಂತ ಕೇಳ್ತಾರೆ, ಅವರಿಗೆಲ್ಲ ಹೇಳಿ, ಡೀಟೇಲ್ ಆಗಿ ಹೇಳಿ. ಮತ್ತು ನಿಮ್ಮ ವಾಹನದ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿರಬೇಕು. ಡಾಕ್ಯುಮೆಂಟ್ ಮತ್ತು ಲೈಟ್ ಎಲ್ಲ ಕ್ಲಿಯರ್ ಆಗಿರಬೇಕು, ಹಾರ್ನ್ ಎಲ್ಲ ಕ್ಲಿಯರ್ ಆಗಿರಬೇಕು. ಆವಾಗ ನೀವು ಏನೋ ಭಯ ಪಡೋದು ಅವಶ್ಯಕತೆ ಇರುವುದಿಲ್ಲ. ಏನೇ ಆಗಲಿ ಪೊಲೀಸರಿಗೆ ಧೈರ್ಯವಾಗಿ ಹೇಳಿ, ಈ ಥರ ಆಯಿತು ಅಂತ ಹೇಳಿ. ಯಾರದ್ದು ತಪ್ಪಂತ ಅವರೇ ಡಿಸೈಡ್ ಮಾಡುತ್ತಾರೆ, ಅವರಿಗೆ ಶಿಕ್ಷೆ ಕೊಡುತ್ತಾರೆ ಅಷ್ಟೇ. ಇತ್ತೀಚೆಗೆ ಭಾಳ KSRTC ಡ್ರೈವರ್ಗಳು ಲಂಚ ಕೊಟ್ಟು ಡ್ರೈವಿಂಗ್ ಸೀಟಲ್ಲಿ ಕುಂಡಿರುತ್ತಾರೆ. ಅವರಿಗೆ ಏನೋ ರೂಲ್ಸ್ ಗೊತ್ತಿಲ್ಲ, ಆದ್ರೂ ಲಂಚ ಕೊಟ್ಟು ಡ್ರೈವಿಂಗ್ ಸೀಟಲ್ಲಿ ಕುಂಡಿರುತ್ತಾರೆ. ತನ್ನ ತಂದೆ ರೋಡ್ ಅಂತ ತಿಳ್ಕೊಂಡ್ಬಿಡ್ತಾರೆ ಅವರು. ಭಾಳಷ್ಟು ಜನ KSRTC ಅವರು ಹೀಗೆ ಮಾಡ್ತಾರೆ. KSRTC ಅವರು ಮತ್ತು ಪ್ರೈವೇಟ್ ಗಾಡಿಯವ್ರನ್ನ ಮಾಡ್ತಾರೆ, ಅಷ್ಟು ಗೊತ್ತಾಗೋದಿಲ್ಲ. KSRTC ಅವರು ಮಾಡ್ತಾರೆ. ಮೊನ್ನೆ ಒಂದು ಹುಬ್ಬಳ್ಳಿ ರೋಡಲ್ಲಿ ಒಂದು ನನ್ನದೇನು ತಪ್ಪಿಲ್ಲ, ಆದರೆ ಆ ಬಸ್ನವ್ರದ್ದು ತಪ್ಪಿತ್ತು. ಅವ್ರಿಗೆ ಬಂದ ತಕ್ಷಣ ರೋಡು ಬಿಟ್ಟು ಕೊಡ್ಬೇಕಂತೆ. ಏನು ಅವರು ಡ್ರಿಂಕ್ಸ್ ಮಾಡಿದ್ರೇನು ನನ್ನ ಮೇಲೆ ಹಾಕಿದ್ರು. ಅವರು ನೀನು ಡ್ರಿಂಕ್ಸ್ ಮಾಡಿದ್ದೀಯಾ ಅಂತ ನನ್ನ ಮೇಲೆ ಹಾಕಿದ್ರು. ನಾನು ಆವಾಗ ನಿಂತು ಅವರ ಗಾಡಿ ಅಡ್ಡ ಹಾಕಿ ನಿಲ್ಲಿಸಿ ಪೊಲೀಸ್ ಕಂಪ್ಲೇಂಟ್ ಮಾಡಬೇಕಿತ್ತು. ಆವಾಗ ಸರಿಯಾಗಿ ಗೊತ್ತಾಗಿತ್ತು. ಆಮೇಲೆ ಮತ್ತೊಂದು ಹೇಳ್ತೇನೆ, ಮನೆಯಲ್ಲಿ ಕುಂತು ದೊಡ್ಡವರು ಎಲ್ಲ ಹೇಳ್ತಾರೆ, ಹೀಗೆ ಮಾಡಬೇಡ ಅಂತ. ಇವರಪ್ಪನ ರೋಡು ಇಲ್ಲ, ಇವರಪ್ಪನ ಗಾಡಿ ಇದೆ ಅದಿದೆ ಅಂತ. ಇವರಿಗೆಲ್ಲ ನಮ್ಮಪ್ಪ ಸತ್ತಾನಂತ ಭಾಳ ಸಂತೋಷ ಆಗ್ಬಿಟ್ಟಿದೆ ಅವರಿಗೆ. ನಮ್ಮ ಅಣ್ಣಂದಿರಿಗೆ ಮಕ್ಕಂದಿರಿಗೆ ಎಲ್ಲರಿಗೂ ಭಾಳ ಸಂತೋಷ ಆಗ್ಬಿಟ್ಟಿದೆ. ಅವರಿಂದಾನೇ ನಮ್ಮ ತಾಯಿ ನನಗೆ ಬೈತಾರೆ. ಅವರಿಂದಾನೇ ಏನು ಇವರಪ್ಪ ಮಾಡಿದ್ದ ರೋಡು ಇಲ್ಲ ಇವ್ರ ಅಪ್ಪನ ಮನೆಯಿಂದ ತಂದಿದ್ದ ಗಾಡಿನ. ಅದಕ್ಕೆ ಅವರಿಂದಾನೇ ನಮ್ಮ ಮಮ್ಮಿರಿಗೆ BP ಎಲ್ಲ ಬಂದಿದೆ. ಅದಕ್ಕೆ ನನಗೆ ಒಂದೊಂದು ಸಾರಿ ಸಿಟ್ಟು ಬರುತ್ತೆ. ಯಾಕಂದರೆ ಗಾಡಿ ಮನೆಯಲ್ಲೇ ನಿಂತೇ ಇರೋದು. ಮತ್ತು ಎಲ್ಲಾದರೂ ಹೋಗುವಾಗ ಖರ್ಚು ಭಾಳ, ಇನ್ಕಮ್ ಭಾಳ ಕಡಿಮೆ.
ಅದಕ್ಕೆ ನನಗೆ ಸಿಟ್ಟು ಬರೋದು. 71,000 ಕೊಟ್ಟು ಗಾಡಿ ತಗೊಂಡಿದ್ದೇನೆ. ಈಗ ನೋಡಿದರೆ ಏನೂ ಇನ್ಕಮ್ ಇಲ್ಲ, ಒಂದು ಗ್ಯಾರೇಜ್ನೂ ಇಲ್ಲ, ನನ್ನದೇ ಸ್ವಂತ ಗ್ಯಾರೇಜ್ನೂ ಇಲ್ಲ. ಅದಕ್ಕೆ ನನಗೆ ಸಿಟ್ಟು ಬರುತ್ತಾ ಇದೆ. ಎಲ್ಲೋ ಹೋಗೋದೇ ಇಲ್ಲ. ನಮ್ಮ ಮಮ್ಮಿನಿಗೆ ಕೇಳಿದರೆ ಬೇರೆ ಬೇರೆ ತಿರುಗಾಡ್ತಾ ಇರೋದು ದುಡೋದು ಎಲ್ಲಿಂದ ಅಂತ ಹೇಳುತ್ತಾರೆ. ಏನಿದು ಪುಕ್ಕಟ್ಟಿಂದ ಗಾಡಿ ತಗೊಂಡಿದ್ದ? ಮತ್ತೆ ಎಲ್ಲರಿಗೂ ಮಜಾ ಬಂದಿದೆ. ನಮ್ಮ ಪಪ್ಪರ ತಿರ್ಕೊಂಡಿದ್ದಾನಂತ ಎಲ್ಲರಿಗೂ ಮಜಾ ಬಂದಿದೆ. ನಮ್ಮ ನಮ್ಮ ಅಣ್ಣಂದಿರಿಗೆ ಎಲ್ಲರಿಗೂ. ನಮ್ಮ ಪಪ್ಪರು ಇದ್ದರೆ ಎಷ್ಟು ರನ್ನಿಂಗ್ ಆಗ್ತಿತ್ತು, ಮತ್ತು ಇನ್ಕಮ್ನು ಭಾಳ ಆಗ್ತಿತ್ತು. ಅದು ಭಾಳ ಖುಷಿ. ನೋಡಿ, ರನ್ನಿಂಗ್ ಜಾಸ್ತಿ ಆದರೆ ರಿಪ್ರಿ ಬಂದರೆ ಇನ್ನೂ ಅನಿಸೋದೇ ಇಲ್ಲ. ಹೀಗೆ ನಿಂತು ರಿಪ್ರಿ ಬಂದರೆ ಏನಾದರೂ ಆಗುತ್ತೆ ನಮಗೆ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ಬರುತ್ತೇನೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಗೆಳೆಯರಿ.